ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಗೋಮಾಂತಕ ಪರ್ವತದಲ್ಲಿ ಕೃಷ್ಣ ಬಲರಾಮ ಇಬ್ಬರು ಆಸರೆ ಪಡ್ಕೊಂಡಿರ್ತಾರೆ. ಅಲ್ಲಿ ತುಂಬ ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಬಲರಾಮ. ಅವನಿಗೆ ಮುಂದೆ ಏನಾಗಬಹುದು ಅನ್ನೋ ಒಂದು ಆತಂಕನೂ ಇರೋದಿಲ್ಲ. ಸವಿಯಾದ ಬಾಳನ್ನು ಸವಿದು ಬಿಡೋಣ ಅಂತ ಅವನು ಅಲ್ಲಿ ಒಂದು ರೀತಿಯ ಸುರೆಯನ್ನು ಸಂಪಾದಿಸಿ ಅದನ್ನು ಕುಡಿದು ಹೆಣ್ಮಕ್ಳ ಜೊತೆ ವಿಲಾಸ ಜೀವನವನ್ನು ಮಾಡಿಕೊಂಡು ಕಾಲ ಕಳೀತಾ ಇರ್ತಾನೆ. ಆದರೆ ಕೃಷ್ಣ ದೇವತೆಗಳನ್ನು ಆಹ್ವಾನಿಸಿ ಅವರ ಒಂದು ಅನುಗ್ರಹದಿಂದ ಶಸ್ತ್ರಗಳನ್ನು ಮಾಡ್ಕೋತಿರ್ತಾನೆ. ಮತ್ತು ಅಲ್ಲಿದ್ದ ಗರುಡರಿಗೆ ತಾನು ಒಂದು ಸ್ವಲ್ಪ ವಿದ್ಯೆಯನ್ನು ಹೇಳಿಕೊಟ್ಟು ಸಮರ ಕಲೆಗಳನ್ನು ಹೇಳಿಕೊಟ್ಟು ಅವ್ರದ್ದು ಒಂದು ಬಲವಾದ ಒಂದು ಸೈನ್ಯವನ್ನು ಸಿದ್ಧ ಮಾಡ್ತಾನೆ. ಹೀಗೆ ಇರಬೇಕಾದ್ರೆ ಈ ಕೃಷ್ಣ ಒಂದು ಸತಿ ಗೋಮಾಂತಕದ ಬುಡಕ್ಕೆ ಹೋಗ್ತಾನೆ. ಅಲ್ಲಿ ಹಳೆಯ ಕಾಲದಲ್ಲಿ ಒಂದು ಕಂದಕ ಇರುತ್ತೆ. ಆ ಕಂದಕದಲ್ಲಿ ನೀರು ತುಂಬಿದ್ರೆ ಇನ್ನೂ ಮತ್ತೆ ಯಾರು ಈ ಬೆಟ್ಟವನ್ನು ಹತ್ತು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಬರ್ತಾನೆ. ಬಂದರೆ ಈ ಬಲರಾಮ ಅಲ್ಲೊಂದು 3 ಜನ ಹೆಣ್ಮಕ್ಳ ಜೊತೆ ಸುಖವನ್ನು ಅನುಭವಿಸ್ಕೊತಾ ಇರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಜರಾಸಂಧ ಬೇಗ ಬಂದ್ರೇ ಒಳ್ಳೆಯದು. ಹೀಗೆ ಬದುಕಿದ್ರೆ ಅವನ ಜೊತೆಗೆ ನಿನಗೆ ಕಾದಾಡಲಿಕ್ಕೆ ಬೇಕಾದ ಸಾಮರ್ಥ್ಯ ಇಲ್ದಂಗೆ ಆಗೋಗ್ಬಿಡುತ್ತೆ ಅಂಥೇಳಿ ಅವನನ್ನು ಎಚ್ಚರಿಸ್ಲಿಕ್ಕೆ ಹೋಗ್ತಾನೆ. ಆಗ ಬಲರಾಮ ಹೇಳ್ತಾನೆ, ಬರಲಿ ಅವನಿಗೆ ಯಾವಾಗ ಬೇಕೋ ಅವನು ಬರಲಿ, ನಾನು ಯಾವಾಗಲೂ ಸಿದ್ಧನಾಗೇ ಇರ್ತೀನಿ ಅಂತೇಳಿ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಆಗುತ್ತೆ. ಅದಾಗ ಒಂದು ಕೆಲವಾರು ದಿವಸಗಳಾದಮೇಲೆ ಆ ನಾಯಕನ ಮಗ ಗರುಡ ಅಂದರೆ ವೈನತೆಯ ಇರ್ತಾನಲ್ಲ, ಅವನು ಆವಾಗವಾಗ ಕರವೀರಪುರಕ್ಕೆ ಹೋಗ್ತಾ ಇರ್ತಾನೆ. ಗಾಳಿಲಿ ತೇಲ್ಕೊಂಡು ಹೋಗೋ ಹಾಗೆ ಹೋಗಿಬಿಟ್ಟು ಅವನು ಗರುಡ ಮುಖದ ಇತರ ಗೆಳೆಯರ ಜೊತೆಗೆ ಅಲ್ಲಿಗೆ ಓಡಿ ಹೋಗಿ 1-2 ದಿನದಲ್ಲಿ ವಾಪಸ್ ಬರ್ತಾನೆ. ಈ ಸಲ ಬಂದವನು ಕರವೀರಪುರದಿಂದ ಬರ್ತಾನೆ, ಕೃಷ್ಣನ ಹತ್ತಿರಕ್ಕೆ ಬರ್ತಾನೆ. ಪ್ರಭು, ನಿಮಗೊಂದು ಸುದ್ದಿ ತಂದಿದ್ದೀನಿ ಅಂತ ಹೇಳ್ತಾನೆ. ಏನದು ಅಂತ ಕೇಳ್ತಾನೆ. ಇಷ್ಟೊತ್ತಿಗಾಗಲೇ ಈ ಕೃಷ್ಣ ಗರುಡರ ಭಾಷೆಯನ್ನು ಕಲಿತು ಅದರಲ್ಲಿ ಮಾತಾಡ್ತಿರ್ತಾನೆ. ಗರುಡ ದೇವ ಭಾಷೆಯನ್ನು ಕಲಿತಿರ್ತಾನೆ. ಆ ಕರವೀರಪುರದಲ್ಲಿ ಶೃಗಾಲವ ಅಂದ್ಬಿಟ್ಟು ಒಬ್ಬ ರಾಜ ಇರ್ತಾನೆ. ಅವನು ಯಾರೋ ಅತಿಥಿಗಳನ್ನು ಬರಮಾಡ್ಕೊಳ್ಳೋಕ್ಕೆ ಸಿದ್ಧ ಮಾಡ್ಕೊಳ್ತಾ ಇದ್ದಾನೆ. ಕೆಲವು ದಿವಸದಲ್ಲಿ ಯಾರೋ ಒಬ್ಬ ರಾಜ, ದೊಡ್ಡ ರಾಜ ಅಂತೆ, ಅವನು ಬರ್ತಾನಂತೆ, ಎಲ್ಲ ಸನ್ನಾಹ ನಡೀತಾ ಇದೆ ಅಂದ್ಬಿಟ್ಟು ವೈನತೆಯ ಹೇಳ್ತಾನೆ. ಆ ದೊಡ್ಡ ಹೆಸರು, ಆ ದೊಡ್ಡ ರಾಜ ಯಾರು ಗೊತ್ತಾ ನಿನಗೆ ಅಂತ ಕೃಷ್ಣ ಕೇಳಿದಾಗ, ಏನೋ ಮರೆತು ಹೋಯಿತು ನನಗೆ ಅಂತಾನೆ. ಜರಾಸಂಧ ಅಂತ ಇರಬಹುದಾ ಅಂತ ಕೃಷ್ಣ ಕೇಳ್ತಾನೆ. ಹೌದು ಅದೇನೆ, ಇತರ ರಾಜರ ಜೊತೆಗೆ ಬರ್ತಾ ಇದ್ದಾನೆ, ಶೃಗಾಲಯ ಅವರಿಗೆ ಆಹ್ವಾನ ಕೊಟ್ಟಿದ್ದಾನೆ ಅಂತ ಗರುಡ ಹೇಳ್ತಾನೆ. ಹಾಗಾದರೆ ನಾವು ಸಿದ್ಧ ಆಗಬೇಕು ಇನ್ನು ಅಂತ ಕೃಷ್ಣ ಹೇಳ್ತಾನೆ. ಬಲರಾಮನಿಗೂ ಕೂಡ ಈ ಸುದ್ದಿ ತಿಳಿಸ್ತಾರೆ. ಆ ಸುದ್ದಿ ತಿಳಿದಾಗ ಅವನು ಅಮೃತವನ್ನು ಪೂರ ಕುಡಿದು ಬಿಟ್ಟಿರ್ತಾನೆ. ಆದರೂ ಕೂಡ ತನ್ನ ಜೊತೆಗಾತಿಯರನ್ನು ಕೊಡುಕೊಂಡು ಗುಡಿಸಲಿನ ಕಡೆಗೆ ಬರ್ತಾನೆ. ಕೃಷ್ಣ, ನೀನು ಮಾಡಿರೋ ಶಸ್ತ್ರಗಳಲ್ಲಿ ಜರಾಸಂಧ ಬರ್ತಿದ್ದಾನೆ ಅಂತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಅವನನ್ನು ಇನ್ನೊಂದು ಗುಡಿಸಲಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ತಾನು ಸಿದ್ಧ ಮಾಡಿ ಇಟ್ಟಿದ್ದಂತಹ ಬಿಲ್ಲು, ಬಾಣ, ಗದೆಗಳು ಎಲ್ಲವನ್ನು ತೋರಿಸ್ತಾನೆ. ಇವನ್ನ ಪೂಜೆ ಮಾಡಿಬಿಟ್ಟು ಇವಕ್ಕೆಲ್ಲ ಒಂದೊಂದು ಹೆಸರಿಡೋಣ ಅಂತ ಬಲರಾಮ ಹೇಳ್ತಾನೆ. ಆಯ್ತಪ್ಪ, ಮಾಡೋಣ. ನಿನ್ನ ಆಯುಧಗಳೆಲ್ಲಿ ಅಂತ ಕೃಷ್ಣ ಕೇಳ್ತಾನೆ. ನಾಳಿದ್ದು ಪೂಜೆ ಮಾಡೋಣ, ಅಷ್ಟೊತ್ತಿಗೆ ಸಿದ್ಧ ಆಗತ್ತೆ ಅಂತ ಬಲರಾಮ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ಅಮೃತ ಸೇವನೆಯಿಂದ ಅವನ ಕಣ್ಣುಗಳು ತಿರುಗುತ್ತಾ ಇರುತ್ತೆ. ಸರಿ, ಮತ್ತೆ ಆ ಹೆಣ್ಣು ಮಕ್ಕಳು ಕಾದಿದ್ದ ಜಾಗಕ್ಕೆ ಬಲರಾಮ ಹೋಗ್ತಾನೆ. ಹೋಗ್ಬಿಟ್ಟು ಒಂದು ಸಲ ಅಬ್ಬರಿಸ್ಬಿಟ್ಟು ಅವರನ್ನೆಲ್ಲರನ್ನು ಓಡಿಸ್ಬಿಡ್ತಾನೆ. ಕೊಡಲಿ ಹಿಡ್ಕೊಳ್ತಾನೆ. ಅಲ್ಲಿದ್ದ ಒಂದು ದೊಡ್ಡ ಮರವನ್ನು ಬೀಳಿಸ್ತಾನೆ. ಅದರ ಬುಡದಿಂದ ತನಗೆ ಬೇಕಾದಂತಹ ಒಂದು ಗದೆಯನ್ನು ಮಾಡಿಕೊಳ್ತಾನೆ. ಇಡೀ 2 ದಿನ ಅದಕ್ಕೋಸ್ಕರ ದುಡಿತಾನೆ. ಮಧ್ಯೆ ಮಧ್ಯೆ ಬಲಗೂಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇನ್ನೊಂದಷ್ಟು ಗುಟುಕು ಅಮೃತವನ್ನು ಹಾಕ್ಕೊತಿರ್ತಾನೆ. ಸರಿ, 2 ದಿನ ಆಗತ್ತೆ. ಆಮೇಲೆ ಪೂಜಾ ವಿಧಿ ಪ್ರಾರಂಭ ಆಗತ್ತೆ. ಗರುಡರ ಗುಂಪನ್ನೆಲ್ಲ ಕರೆದಿರ್ತಾರೆ. ಆಮೇಲೆ ಬಲರಾಮ ಹೇಳ್ತಾನೆ, ಕೃಷ್ಣ, ನಿನ್ನ ಆಯುಧಗಳ ಪೂಜೆಯನ್ನು ಮೊದಲು ನೀನು ಮಾಡು ಅಂತ. ನಿನ್ನ ಆಯುಧಗಳಲ್ಲಿ ಅಂತ ಕೃಷ್ಣ ಕೇಳ್ತಾನೆ. ನೀನು ಪೂಜೆಗಿಡು, ನಾನು ತಂದುಬಿಡ್ತೀನಿ ಅಂತ ಹೇಳ್ತಾನೆ. 1-2 ನಿಮಿಷದಲ್ಲೇ ಒಂದು ದೊಡ್ಡ ನೇಗಿಲನ್ನು ಭುಜದ ಮೇಲೆ ಇಟ್ಕೊಂಡು ಬರ್ತಾನೆ. ಇನ್ನೊಂದು ಹೆಗಲಿನ ಮೇಲೆ ಸುಮಾರು ಒಂದು 5 ಅಡಿ ಉದ್ದ ಇರೋ ಒಂದು ಒನಕೆಯನ್ನು ತಂದಿರ್ತಾನೆ. ಇದೇನಿದು, ಆಯುಧಗಳು ಬೇಕು ಅಂತಂದರೆ ಇದನ್ನೇನೋ ತಂದಿದೆಯಲ್ಲ ನೀನು ಅಂತ ಕೃಷ್ಣ ಅಂತಾನೆ. ಆಗ ಬಲರಾಮ ಹೇಳ್ತಾನೆ, ನೋಡು, ಇದೇ ನನ್ನ ಆಯುಧ. ನಿನ್ನ ಹಾಗೆ ನಾನು ದಿನಗಟ್ಟಲೆ ಅವನ್ನು ಮಾಡೋದು ಬೇಕಾಗಿಲ್ಲ, ಇನ್ನು ಪೂಜೆ ಪ್ರಾರಂಭ ಮಾಡು ಅಂತ ಹೇಳ್ತಾನೆ. ಆಗ ಕೃಷ್ಣ ನಗುತ್ತಾನೆ, ಭಾರಿ ಆಯುಧಗಳು, ಪರವಾಗಿಲ್ಲ,
ನಾನು ಮಾಡಿರೋ ಇನ್ನೊಂದು ಆಯುಧವನ್ನು ನಿಂಗೆ ತೋರಿಸ್ತೀನಿ ನೋಡು ಅಂದ್ಬಿಟ್ಟು ಅಲ್ಲಿದ್ದ ಒಂದು ಹಸಿರು ಎಲೆಗಳ ರಾಶಿಯನ್ನು ಕೆದರ್ತಾನೆ. ಅದರ ಕೆಳಗಡೆ ಒಂದು ಚಕ್ರ ಇರುತ್ತೆ, ಸುತ್ತಲೂ 100 ಚೂರಿ ಹಂಗೆ ಚೂಪಾದ ಮೊನೆಗಳಿರುತ್ತೆ. ಮಧ್ಯಾಹ್ನದ ಸೂರ್ಯನ ಹಾಗೆ ಅದು ಫಳಫಳ ಹೊಳಿತಾ ಇರುತ್ತೆ. ಸರಿ, ಒಂದು ತೆಂಗಿನ ಮರದ ಗರಿ ಕೆಳಗಡೆ ಮುಚ್ಚಿಟ್ಟಿದ್ದಂತಹ ಶಿರಸ್ತ್ರಾಣಗಳು, ಕವಚಗಳು, ಜಂಗಾ ಕವಚಗಳು ಎಲ್ಲವನ್ನು ತೋರಿಸ್ತಾನೆ. ಆಮೇಲೆ ಹೇಳ್ತಾನೆ, ಎಲ್ಲ ಗರುಡರನ್ನು ಜೊತೆ ಮಾಡಿಕೊಂಡು ನಾನು ಇವನ್ನೆಲ್ಲ ತಯಾರು ಮಾಡಿದೆ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇವುಗಳ ಮಧ್ಯೆ ಒಂದು ರತ್ನ ಖಚಿತವಾದ ಬಂಗಾರದ ಕಿರೀಟ ಕೂಡ ಇರುತ್ತೆ. ಇದೇನು ಅಂತ ಕೇಳಿದಾಗ ವೈನತೆಯ ಹೇಳ್ತಾನೆ, ಪ್ರಭುಗೋಸ್ಕರ ನಾನು ಇದನ್ನು ಮಾಡಿದೆ ಅಂತ ಹೇಳ್ಬಿಟ್ಟು. ಬಲರಾಮನಿಗೆ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಕೆಲಸ ಮಾಡಿದ್ದೀರಲ್ಲ, ನಾನು ಏನೂ ಮಾಡಲೇ ಇಲ್ವಲ್ಲ, ಬರೀ ಅಮೃತವನ್ನು ಕುಡಿದು ಸಮಯ ಕಳೆದ್ನಲ್ಲ ಅಂತ ಅಂದ್ಕೊಳ್ತಾನೆ. ಆಯಿತು, ಈಗ ಈ ಆಯುಧಗಳಿಗೆಲ್ಲ ಒಂದೊಂದು ಹೆಸರಿಡೋಣ ಅಂತ ಮಾತಾಡ್ತಾರೆ. ಬಲರಾಮನ ನೇಗಿಲಿಗೆ ಸಂವರ್ತಕ ಅಂತ ಹೇಳ್ತಾರೆ, ಒನಕೆಗೆ ಸೌನಂದ ಅಂತ ಹೇಳ್ತಾರೆ, ಕೃಷ್ಣನ ಬಿಲ್ಲಿಗೆ ಶಾಂಗ್ನ ಅಂತಾರೆ, ಗದೆಗೆ ಕೌಮೋದಕಿ, ಚಕ್ರಕ್ಕೆ ಸುದರ್ಶನ ಅಂತ ಹೆಸರಿಡ್ತಾರೆ. ಅಂದರೆ ಪ್ರಪಂಚ ಎಷ್ಟು ವರ್ಷಗಳು ಇರುತ್ತವೋ ಅಷ್ಟು ವರ್ಷಗಳವರೆಗೂ ಈ ಹೆಸರುಗಳು ಸದಾ ಪ್ರಪಂಚದಲ್ಲಿ ನಿಂತಿರುತ್ತೆ. ಅಷ್ಟು ಅದೃಷ್ಟ ಇರೋ ಹೆಸರುಗಳಂತೆ ಅವುಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಅವುಗಳಲ್ಲಿ ದೇವತೆಗಳನ್ನು ಕೂಡ ಆವಾಹನೆ ಮಾಡ್ತಾರೆ. ಆಮೇಲೆ ಕೃಷ್ಣ ಹೇಳ್ತಾನೆ, ನನ್ನ ಗೆಳೆಯ ಗರುಡ ನನ್ನ ಶಸ್ತ್ರಗಳಿಗೆ ಸಂರಕ್ಷಣೆ ಆಗಿರಲಿ, ಜೊತೆಗೆ ಸದಾ ನನ್ನ ಬಾವುಟವನ್ನು ಹಿಡ್ಕೊಂಡಿರಲಿ. ಅವನು ಇಲ್ದಿದ್ದಾಗ ನನ್ನ ಬಾವುಟದಲ್ಲಿ ಗರುಡನ ಚಿತ್ರ ಇರಲಿ, ಏಕೆಂದರೆ ಈ ಶಸ್ತ್ರಗಳನ್ನೆಲ್ಲ ತಯಾರು ಮಾಡೋಕ್ಕೆ ಅವನು ನನಗೆ ತುಂಬ ನೆರವಾಗಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ. ಆಗ ಬಲರಾಮ ನಗ್ತಾ ಹೇಳ್ತಾನೆ, ಆಯಿತಾ, ಎಲ್ಲ ಸಿದ್ಧ ಆಗಿದ್ದೀವಲ್ವ, ಇನ್ನು ಬರಲಿ ಜರಾಸಂಧ, ಅವನಿಗೆ ಸರಿಯಾದ ಪಾಠವನ್ನು ಕಲಿಸೋಣ ಅಂಥೇಳಿ ಹೇಳ್ತಾನೆ. ಅಣ್ಣ ತಮ್ಮಂದರು ಇವರೆಲ್ಲರೂ ಗರುಡ ಮುಖ್ಯರು ಎಲ್ಲರೂ ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಮೇಲೆಲ್ಲ ಹೂವಿನ ಮಳೆಗಳನ್ನು ಎರಚುತ್ತಾರೆ. ರಣದುಂದುಬಿಯನ್ನು ಕೂಡ ಮೊಳಗಿಸ್ಲಿಕ್ಕೆ ಶುರು ಮಾಡ್ತಾರೆ. ಜರಾಸಂಧ ಬರ್ತಾನೆ. ಅವನ ಮುಖ್ಯ ಸ್ನೇಹಿತರು ಅಂದರೆ ದಾಮಘೋಷ, ರುಕ್ಮಿ, ವಿಂದ, ಅನುವಿಂದ, ದಂತವಕ್ತ್ರ, ದರರ ಈ ಥರದವರು. ಈ ದೊರೆಗಳನ್ನು ಬಿಟ್ಟು ಬರಬಾರ್ದು ಅನ್ನೋಷ್ಟು ಬುದ್ಧಿ ಜರಾಸಂಧನಿಗೆ ಇರುತ್ತೆ. ಅವ್ರ ಜೊತೆಗೇ ಬೇರೆ ಬೇರೆ ರಾಜ್ಯಗಳಿಂದ ಆರಿಸಿರೋ ಯೋಧರು, ವೀರರು ಎಲ್ಲರೂ ಇರ್ತಾರೆ. ಅಂದರೆ ಇವ್ರ ದಂಡಯಾತ್ರೆ ಹೇಗೆ ಅಂದರೆ ಒಂದು ಪಿಕ್ನಿಕ್ ಹೋದಂಗೆ, ಒಂದು ಮೃಗಯ ವಿನೋದ ಅಂತಾರೆ ಹಾಗೆ. ಅಂದರೆ ಮಿಕವನ್ನು ಕೊಲ್ಲೋದು ಅವ್ರ ಉದ್ದೇಶ ಅಷ್ಟೇ. ಅವ್ರಿಗೆ ನಿಜವಾದ ಯುದ್ಧ ಮಾಡಬೇಕು ಅನ್ನೋ ಮನಸ್ಥಿತಿಗಿಂತ ಕೃಷ್ಣ ಬಲರಾಮನ ಕೊಂದು ಬಿಡಬೇಕು ಅಷ್ಟೇ ಇರುತ್ತೆ ಅವ್ರ ಮನಸ್ಸಿನಲ್ಲಿ. ಸರಿ, ಮಿತ್ರ ರಾಜರುಗಳು ಅಂದರೆ ಈ ಉಷಿನಾರ, ಚೇದಿ, ವಿದರ್ಭ ಅಂತಿರುತ್ತೆ. ಆ ದೇಶಗಳಲ್ಲಿ ಆತಿಥ್ಯವನ್ನು ಪಡ್ಕೊಂಡು ಸಾಯಂಕಾಲಗಳಲ್ಲಿ ಅನ್ನ ಪಾನಗಳು, ಉಲ್ಲಾಸಕರವಾದ ಜಂಬದ ಮಾತುಗಳು ಇವುಗಳನ್ನು ಕಾಲ ಕಳ್ಕೊಂಡು ಮಗಧ ಚಕ್ರವರ್ತಿಯನ್ನು ಹೊಗಳ್ಕೊಳ್ತಾ ಬರ್ತಾ ಇರ್ತಾರೆ. ಸರಿ, ಅದೊಂದು ದೊಡ್ಡ ವಿಜಯ ಯಾತ್ರೆ. ಅಂದರೆ ಆಗಲೇ ಯುದ್ಧ ಮುಗಿದು ಅವನು ವಿಜಯವನ್ನು ಸಾಧಿಸೇ ಬಿಟ್ಟಿದ್ದಾನೆ ಅನ್ನೋ ಹಾಗೆ ಅವರು ಬಂದ ಕಡೆ ಎಲ್ಲರೂ ಅವ್ರಿಗೆ ಸ್ವಾಗತ ಕೊಡ್ತಾ ಇರ್ತಾರೆ, ಗೌರವ ಕೊಡ್ತಾ ಇರ್ತಾರೆ. ಜನರು ಕೂಡ ಜೈಕಾರ ಹಾಕ್ತಾ ಇರ್ತಾರೆ. ಇವರು ಕರವೀರಪುರಕ್ಕೆ ಬಂದಿರ್ತಾರಲ್ಲ, ಅಲ್ಲಿ ಶೃಗಾಲವ ವಾಸುದೇವ ಅಂತ ಒಬ್ಬ ಇರ್ತಾನೆ. ಅವನು ಮೊದಲೇ ಇವ್ರಿಗೆ ಇಲ್ಲಿಗೆ ಬನ್ನಿ ಅಂತ ಹೇಳಿ ಕಳಿಸಿರ್ತಾನೆ. ಏಕೆಂದರೆ ಅಲ್ಲಿಗೆ ಇವರಿದ್ದಂತಹ ಗೋಮಾಂತಕ ಹತ್ತಿರ. ಸರಿ, ಇಲ್ಲೇ ಕಾಡಿನ ಮರೆಯಲ್ಲಿ ಒಂದು ಒಂಟಿ ಪರ್ವತ ಇದೆ, ಅದರಲ್ಲಿ ವಸುದೇವನ ಮಕ್ಕಳು ಬಚ್ಚಿಟ್ಕೊಂಡಿದ್ದಾರೆ ಅಂತ ನಂಬಿರ್ತಾನೆ ಜರಾಸಂಧ. ಅವರನ್ನು ಹಿಡಿದು ತನ್ನ ಒಂದು ಶಕ್ತಿ ಏನು ಅಂತ ಎಲ್ಲರಿಗೂ ತೋರಿಸ್ಬೇಕು, ಇದೇನು ಮಹಾ ಕೆಲಸ, ಮಕ್ಕಳ ಆಟದ ಹಾಗೆ ಇದು ಅಂತ ಜರಾಸಂಧ ಭಾವಿಸ್ಕೊಂಡಿರ್ತಾನೆ. ಆದರೆ ವಿದರ್ಭದಿಂದ ಕಾಡಿನಲ್ಲಿ ಹಾದು ಗುಡ್ಡ ಹತ್ತಿ ಇಳಿದು ಪ್ರಯಾಣ ಮಾಡಿ ಬರೋಷ್ಟರಲ್ಲಿ ಅವ್ರಿಗೆಲ್ಲರಿಗೂ ಸಾಕಾಗಿ ಹೋಗ್ಬಿಡುತ್ತೆ. ಅನ್ನ ಪಾನೀಯಗಳನ್ನು ಮತ್ತೆ ಮತ್ತೆ ತುಂಬಿಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಗುಡ್ಡ ಬೆಟ್ಟದ ಹಾದಿ ಸವಿಯೋದು ನಿಧಾನ ಆಗತ್ತೆ. ಬೇಟೆಗೆ ಅಂತ ಬಂದಿರೋ ಈ ಗುಂಪಲ್ಲಿ ಇರ್ತಾರಲ್ಲ ರಾಜರು, ಅವರ ಸಹನೆ ಕೂಡ ಮುಗಿತಾ ಬಂದಿರುತ್ತೆ. ಎಲ್ಲೋ ಒಂದು ದುರ್ಗಮವಾದ ಕಾಡಿನಲ್ಲಿ ಪ್ರಪಂಚದಿಂದ ದೂರ ಆಗಿ ಎಲ್ಲೋ ಬದುಕ್ತಿರ ಆ ಇಬ್ಬರು ಹುಡುಗರನ್ನ ಬೇಟೆ ಆಡಲಿಕ್ಕೆ ಇಷ್ಟೆಲ್ಲ ಬೇಕಾ ಇದೆಲ್ಲ ಅಂತ ಕೆಲವರು ತಮ್ಮಲ್ಲೇ ಮಾತಾಡ್ತಿರ್ತಾರೆ. ಆದರೆ ಜರಾಸಂಧ ಹಿಡಿದ ಹಠ ಬಿಡೋನಲ್ಲ. ಅವನು ಹೇಳಿದಾಗ ಇವರೆಲ್ಲರೂ ಕೇಳಲೇಬೇಕು.
ಸರಿ, ಕೊನೆಗೆ ಜರಾಸಂಧ ಮತ್ತು ಅವನ ಸಾಮಂತರು, ಅವನ ಗೆಳೆಯರು ಎಲ್ಲರೂ ಆ ಗೋಮಾಂತಕ ಪರ್ವತದ ಬುಡದವರೆಗೂ ಬರ್ತಾರೆ. ಅಲ್ಲಿ ಬೀಡನ್ನು ಬಿಡುತ್ತಾರೆ. 2 ದಿನದಲ್ಲಿ ಈ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಕೊಳ್ತಾರೆ. ಮಾರನೇ ದಿವಸ ಹತ್ತಲಿಕ್ಕೆ ತುಂಬ ಅಸಾಧ್ಯವಾಗಿರೋಂತಹ ಈ ಗುಡ್ಡವನ್ನು ಹತ್ತಿಬಿಡೋಣ ಅಂತ ಅವ್ರ ಮನಸ್ಸಲ್ಲಿ ಬರುತ್ತೆ. ಮುತ್ತೋದು ಎಷ್ಟು ದಿನ? ಗುಡ್ಡದ ಮೇಲೆ ನೀರು, ಹಣ್ಣು, ಹಂಪಲು ಎಲ್ಲ ಸಾಕಷ್ಟಿದ್ದರೆ ಅವರು ಶರಣು ಬರೋದಿಲ್ಲ, ಯಾವತ್ತಿಗೂ ಶರಣು ಬರೋಲ್ಲ ಅಂತ ಕೆಲವ್ರಿಗೆ ಅನಿಸುತ್ತೆ. ಸರಿ, ಆ ಗೋಮಾಂತಕ ಬೆಟ್ಟವನ್ನು ಹತ್ತಕ್ಕೆ ದಾರಿಗಳನ್ನು ಹುಡುಕ್ತಾರೆ. ಎಲ್ಲೂ ದಾರಿ ಕಾಣೋದಿಲ್ಲ. ಒಂದು ಕಡೆ ಕಡಿದಾದ ಬಳಸು ದಾರಿ ಕಾಣುತ್ತೆ. ದಾರಿ ತುಂಬ ಚಿಕ್ಕದಾಗಿರುತ್ತೆ, ಇಕ್ಕಟ್ಟಾಗಿರುತ್ತೆ. ಇಬ್ಬರು ಮಾತ್ರ ಹೋಗುವಷ್ಟು ಸಣ್ಣ ದಾರಿ ಇರುತ್ತೆ. ಸುತ್ತಿ ಸುತ್ತಿ ಆ ದಾರಿ ತುದಿಗೆ ಮುಟ್ಟಿರುತ್ತೆ. ಮಧ್ಯ ಮಧ್ಯ ಚೂಪಾಗಿರೋ ಕಲ್ಲುಗಳಿರುತ್ತೆ, ಆಳವಾದ ಕೊಳ್ಳುಗಳಿರುತ್ತೆ. ಸರಿ, ಈ ಬಂದಿರ್ತಾರಲ್ಲ ಜರಾಸಂಧನ ಗುಂಪಿನವರು, ಇದರಲ್ಲಿ ಕೆಲವರು ಸಾಹಸಿಗಳಿರ್ತಾರೆ. ಅವರೇನು ಮಾಡ್ತಾರೆ, ನಾವು ಈ ದಾರಿನಲ್ಲಿ ಹತ್ತಿ ನೋಡ್ತೀವಿ ಅಂತ ಗುಡ್ಡವನ್ನು ಹತ್ತಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ಸ್ವಲ್ಪ ದೂರ ಹೋಗಿರ್ತಾರೋ ಏನೋ, ಗುಡ್ಡದ ಮೇಲಿರೋ ಜನಗಳು ಮೇಲಿನಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು, ಗುಂಡುಗಳನ್ನು ಕೆಳಕ್ಕೆ ನುಗ್ಗುತ್ತಾರೆ. ಆ ಬಂಡೆಗಳು ಉರುಡ್ಕೊಂಡು ಬಂದು ಗುಡ್ಡ ಹತ್ತಕ್ಕೆ ಮೇಲೆ ಬರ್ತಾ ಇರ್ತಾರಲ್ಲ, ಅವರನ್ನು ಕೊಳ್ಳದೊಳಗಡೆಗೆ ಕೆಡವು ಬಿಡುತ್ತೆ. ಬೀಡಿನಲ್ಲಿದ್ದವ್ರಿಗೂ ಕೂಡ ಇವೆಲ್ಲ ಕಾಣಿಸುತ್ತೆ. ಗುಡ್ಡದ ಮೇಲೆ ಇಬ್ಬರೇ ಇಬ್ಬರು ನಿಂತ್ಕೊಂಡ್ರೂ ಸಾಕು, ಇಡೀ ಸೇನೆಯನ್ನು ತಿಂಗಳಗಟ್ಟಲೆ ಆದರೂ ಎದುರಿಸಬಹುದು. ಆದರೆ ಮೇಲ್ಗಡೆ ಬರೀ ಇಬ್ಬರಲ್ಲ, 100 ಜನ ನಿಂತಿರ್ತಾರೆ. 2 ದಿನ ಇದೇ ಥರ ನಡೆಯುತ್ತೆ. ಮಂತ್ರಾಲೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಜರಾಸಂಧ. ಲಾಭ ಇಲ್ಲದೆ ಇರೋ ಈ ಬೇಟೆನಲ್ಲಿ ಅವನ ಜೊತೆಗೆ ಬಂದವ್ರಿಗೆ ಉತ್ಸಾಹ ಕಡಿಮೆ ಆಗೋಗುತ್ತೆ. ಏಕೆಂದರೆ ಪ್ರಯಾಣವೇ ಅವ್ರಿಗೆ ಸಾಕಾಗಿರುತ್ತೆ. ಕರವೀರಪುರದಿಂದ ಶಿಬಿರಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ತಂದಿದ್ದರೂ ಕೂಡ ಅವು ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಗುಡ್ಡನ ವಶಪಡಿಸ್ಕೊಳ್ಳೋದು, ಮುತ್ತಿಗೆ ಯಶಸ್ವಿ ಆಗೋದು ಇವೆಲ್ಲ ಅಷ್ಟು ಸುಲಭ ಅಲ್ಲ ಅಂತ ಜರಾಸಂಧನಿಗೆ ಮತ್ತು ಅವನ ಜೊತೆ ಬಂದಿದ್ದವ್ರಿಗೆಲ್ಲನೂ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ. ಜರಾಸಂಧನಿಗೆ ಗೊತ್ತಾಗುತ್ತೆ ತನ್ನ ಗೆಳೆಯರೆಲ್ಲರೂ ಹೆದರಿದ್ದಾರೆ. ಆದರೆ ತನ್ನ ಶತ್ರುಗಳು ತಪ್ಪಿಸ್ಕೊಳ್ಳೋದು ಅವನಿಗೆ ಇಷ್ಟ ಇರಲ್ಲ. ಇಬ್ಬರು ತರುಣರನ್ನು ಬಗ್ಸೋಕ್ಕಾಗದೆ ಹೊರಟೋದ್ರೆ ಇಡೀ ಪ್ರಪಂಚ ನನಗೇನನ್ನುತ್ತೆ, ಎಲ್ಲರೂ ನನ್ನನ್ನು ಆಡ್ಕೊಳ್ಳಲ್ವಾ ಅನಿಸುತ್ತೆ ಅವನಿಗೆ. ಆ ಜೊತೆಗೆ ಬಂದಿದ್ದ ರಾಜರನ್ನು ಒಲಿಸ್ತಾನೆ, ಹೊಗಳ್ತಾನೆ, ಹುರಿದುಂಬಿಸ್ತಾನೆ. ಇವ್ಯಾವುದು ಕೆಲಸ ಮಾಡದೇ ಇದ್ದಾಗ ಪರೋಕ್ಷವಾಗಿ ಬೆದರ್ಸೋಕ್ಕೆ ಶುರು ಮಾಡ್ತಾನೆ. ಆಗ ಆ ಬೇಟೆಯಲ್ಲಿ ಅವನ ಜೊತೆಗೆ ಬಂದಿರ್ತಾರಲ್ಲ ಅವರು, ನಾವಂತೂ ಗುಡ್ಡವನ್ನು ಹತ್ತಕ್ಕೆ ಸಾಧ್ಯ ಇಲ್ಲ, ನಾವು ಹಿಂತಿರುಗಿ ಹೊರಟು ಬಿಡ್ತೀವಿ ಅಂತ ಇವನಿಗೆ ತಿರುಗಿ ನಿಂತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.